ಹಲೋ. ಹಾ ಹೇಳ್ರಿ. ನಾವ್ ಸರ್ವೆ ಆಫೀಸರ್ ಮಾತಾಡುದ್ರಿ. ನಾವ್ ನಿಮ್ ಮನೆ ಬಗ್ಗೆ ಸರ್ವೆ ಮಾಡ್ಬೇಕಂತ ಕಾಲ್ ಮಾಡಿದೀವಿ. ಹಾ ಕೇಳ್ರಿ ಸರ್, ಏನ್ ಬೇಕ್ರಿ? ಹಾ ಹೇಳು, ನೀವು ಎಷ್ಟ್ ಮಂದಿ ಮಕ್ಳ? ನಾವ 2 ಜನ ರೀ. ಹಾ ಅದಕ್ಕೆ ನಿಮ್ಗ ಎಷ್ಟ್ ಜನ ಮಕ್ಕಳ್ರಿ? ಯಾವ ಗಂಡೋ ಹೆಣ್ಣು ರೀ? ಗಂಡ ಎಷ್ಟ್ರಿ? 2 ಹೆಣ್ ಮಕ್ಕಳು? ಇಲ್ರಿ. ಎಲ್ಲಾವ್ ನಿಮ್ಮವ್ನು ಸಾಲಿಗೆ ಎಷ್ಟನೇತ ಹೊಕ್ಕರಿ? ಯಾವ ಸಣ್ಣವ ದೊಡ್ಡವ್ರಿ? ದೊಡ್ಡವ್ ಹೇಳಪ್ಪ. 5ನೇತ ಹೊಕ್ಕನ್ರಿ. ಸಣ್ಣವ ಅವ 5ನೇತ ಹೊಕ್ಕನ್ರಿ. ನಿಮ್ಮವ್ನ ಇಬ್ರು ಅಷ್ಟ ಹೊಕ್ಕಾರ ಹೇಳಕ್ ಬರತ್ತಿಲ್ಲ ನಿಂಗ? ಹಾ ಇಬ್ಬರದು ಹೆಸರೇನವ್ರದ? ಯಾರ್ ಸಣ್ಣವಂದ ದೊಡ್ಡವಂದ್ರಿ? ಏ ಮಾರಾಯ, ದೊಡ್ಡವಂದ ಹೇಳಪ್ಪ. ನಿಮ್ಮವನ. ಸೀದಾ ಮಾತಾಡೋ. ಯಾಕ? ಸರ್ 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 ಅವನ ಹೆಸರ ನಿಮ್ಮವನ್ರಿ. ಎಂತ ಹೆಸರು ಇದ? ಸಣ್ಣವಂದ ಹೆಸರು ಏನಂಗಾದ್ರ? ನಿಮ್ಮ ಐ ತಗಡ. ಇದು ಎಂತ ಹೆಸರು? ನಿಮ್ ಅಡ್ರೆಸ್? ನಾಚಿಕಿಲ್ಲ ನಾವರ್ರಿ. ಹಲೋ ಹಲೋ, ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ, 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನಾವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ IT-BT ಕಂಪ್ನಿ ಅವ್ರದ್ದು. ನಾಯಿ ಮಂಜೂರಿ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸ್ ಹುಡಿಕೆ, ನಾವು ನಿಂಗೆ ಏನೋ ಮಾಡಿದೀವಿ? ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸ್ ಹುಡಿಕೆ, ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ. ಬ್ರೋ ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದು ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ಬೋಸ್ ಹುಡುಗಿ ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೋಯ್ತೀನಿ. ನಂಗೆ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರ. ಹಲೋ, ಯಾಕೆ ನೀನೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ. ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ಅಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ, ಅವ್ನಿಗೆ ವಾಡ್ಸ್ ಹಾಕ್ಬಿಟ್ಟೆ. ಆಮೇಲೆ ಅವ್ನು 5 ಜನ ಕರ್ಕೊಂಬಂದ್ಬಿಟ್ಟ. ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸ್ ಹಾಕ್ಬಿಟ್ಟೆ. ನಿಂಗೆ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡೋಗಿದ್ದೆ? ದಿನಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ಹೊಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ನಡಿ ಮಚ್ಚ, ಟ್ಯೂಷನ್ ಹೋಗೋಣ. ಸ್ಕೂಲ್ಗೆ ಯಾಕೆ ಬಂದಿಲ್ಲ ನೀನು? ಮ್ಯಾಥ್ಸ್ ಟೀಚರ್ ಇವತ್ತು ಟೆಸ್ಟ್ ಇತ್ತಲ್ಲ, ಅದಕ್ಕೆ ರಜಾ ಹಾಕ್ಬಿಟ್ಟು. ಮ್ಯಾಥ್ಸ್ ಸರೇ ಬಂದಿಲ್ಲ ಇವತ್ತು. ನಾಳೆ ಬರ್ತಾರಂತೆ, ನಾಳೆ ಟೆಸ್ಟ್. ಇವತ್ತೆಲ್ಲ ಖಾಲಿ, ಫುಲ್ ದಿವಸ ಆಟ ಆಡಿದೀವಿ. ಫುಲ್ ದಿವಸ ಆಟ ಆಡೋದ್ರ? ಅಂದ್ರೆ ಅರ್ಧ ದಿವಸ. ಅರ್ಧ ದಿವಸ ಫುಲ್ ಓದ್ಕೊಂಡಿರ್ತೀನಿ, ಅರ್ಧ ದಿವಸ ಮೂವಿ ಕರ್ಕೊಂಡು ಹೋಗಿ. ಮೂವಿಗೆಲ್ಲ ಯಾವಾಗಿಂದ ಕರ್ಕೊಂಡು ಹೋದ್ರು? ಅದೆಲ್ಲ ಬಿಡಿ, ಇವತ್ತು ಲಂಚೇ ಇರ್ಲಿ. ಲಂಚ್ ಅಂತ ಇರ್ಲಿಲ್ಲ. ನರೇಂದ್ರ ಮೋದಿ ಸರ್ ಬಂದಿದ್ರು, ಅದಕ್ಕೆ ಸ್ಪೆಷಲ್ ಲಂಚ್ ಮಾಡಿಸಿದ್ರು. ಯಾಕೆ ಬಂದಿದ್ರು? ಅವ್ರೇ ಬರ್ತಡೇ ಲಾಸ್ಟ್ ಟೆರರಿಸ್ಟ್ ಅಟ್ಯಾಕ್ ಮಾಡ್ಬಿಟ್ಟು ಸ್ಕೂಲ್ಗೆ. ಮಚ್ಚ ಇದೆಲ್ಲ ಸ್ವಲ್ಪ ಜಾಸ್ತಿ. ಅವ್ರು ಕಾಪಾಡೋರು ಮಚ್ಚ, ನಾಳೆ ನಮ್ಗೆಲ್ಲ ಮೆಡಲ್ ಕೊಡ್ತಾರೆ. ಮಚ್ಚ ನೀನ್ ಬರ್ಲೇಬೇಡ, ಅಲ್ಲಿ ಸ್ಕೂಲ್ ಚೆನ್ನಾಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅಪ್ಪ, ನಿಮ್ ವೈಫ್ ಪ್ರೆಗ್ನೆಂಟು. ಅಂದ್ರೆ ನಿನ್ ತಂದೆ ಆಗ್ತಿದ್ಯಾ? ಸುಮ್ನೆ ಇರಿ ಡಾಕ್ಟ್ರಿ, ತಮಾಷೆ ಮಾಡ್ಬೇಡ್ರಿ. ನಾನು ದುಬೈಗೆ ಹೋಗಿ 3 ವರ್ಷ ಆಯ್ತು, ನಿನ್ನೆ ತಾನೇ ವಾಪಸ್ ಬಂದಿದ್ದೀನಿ. ಆಗ್ಲೇ ಮಗು ಅಂತಿದ್ದೀರಲ್ಲ. ಹಾಗಾದ್ರೆ ನಾನು ನಿಂಗೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ, ಕೇಳಿಸ್ಕೊ. ಕತೆನಾ? ನನಗೆ ಕತೆ ಅಂದ್ರೆ ತುಂಬಾ ಇಷ್ಟ. ಹೇಳಿ. ಒಂದ್ ದಿವಸ ಒಂದ್ ರಾಜ ಕಾಡಿಗೆ ಬೇಟೆಯಾಡಕ್ ಹೋಗ್ತಾನೆ. ಜಿಂಕೆನ ನೋಡ್ಬಿಟ್ಟು ಕರೆಕ್ಟ್ ಆಗಿ ಗುರು ಇಟ್ಟು ಹೊಡೆಯೋ ಟೈಮ್ಗೆ ಬೇರೆ ಬಾಣ ಬಂದ್ ಬೀಳುತ್ತೆ ಜಿಂಕೆಗೆ. ಇವಾಗ ನೀನ್ ಹೇಳು, ಅಲ್ಲಿ ಏನ್ ನಡೆದಿರ್ಬೋದು ಅಂತ. ಏನ್ ಅಷ್ಟು ಗೊತ್ತಾಗಲ್ವಾ ನಂಗೆ? ಬೇರೆ ಯಾವನೋ ಬಂದು ಜಿಂಕೆಗೆ ಬಾಣ ಹೊಡೆದಿರ್ತಾನೆ ಅಷ್ಟೇ. ಎಕ್ಸಾಕ್ಟ್ಲಿ ಅದೇ ನಡೆದಿದೆ ಇಲ್ಲಿ ಕೂಡ. ಹೌದಾ?